ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಲು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಮ್ಮ ಅಪ್ಪಾಜಿ ಕಾಲ್ ಮಾಡಿದರು. ಸೊ ಕಾಲ್ ಮಾಡಿದ್ರಿಂದ ನಾವು ಬೆಳಗ್ಗೆನೇ ನಮ್ಮ ಅಪ್ಪಾಜಿ ಮನೆ ಹತ್ರ ಹೋಗಿದ್ವಿ. ಸೊ ಆವಾಗ ಅವರು ಮೇಕೆ ಶೆಡ್ಡಲ್ಲಿದ್ದರು. ಮೇಕೆ ಶೆಡ್ಡಲ್ಲೆಲ್ಲ ಸಗಣಿ ಗುಡಿಸ್ತಾಯಿದ್ರು. ನಾವು ಹೋಗ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಮೇಕೆಗಳು ನೋಡೋಣ ಅಂಥೇಳಿ ನಾನು ನೋಡ್ತಾ ಇದ್ದೆ. ನೋಡಾದಮೇಲೆ ನಮ್ಮ ಅಪ್ಪಾಜಿಯವರು ಮೇಕೆ ಮರಿಗಳಿಗೆಲ್ಲ ಹೋಗ್ಬಿಟ್ಟು ಸೊಪ್ಪು ತೊಗೊಬಂದಿದ್ರು. ಸೊಪ್ಪೆಲ್ಲ ತೊಗೊಬಂದು ಅದನ್ನು ಕಟ್ತಾಯಿದ್ರು. ಯಾಕಂತಂದರೆ ಒಂದೇ ಸೈಡ್ ಕಟ್ಟಿದರೆ ಒಂದೇ ಮೇಕೆ ಮರಿಗಳು ತಿಂತವೆ ಅಂತೇಳ್ಬಿಟ್ಟು ಮತ್ತೆ ಇದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಹಾಗೆಯೇ ನಾನೊಂದು ವೀಡಿಯೋ ಮಾಡ್ಕೊಡ್ತಿದ್ದೆ. ವೀಡಿಯೋ ಮಾಡ್ಕೋಬೇಕಾದ್ರೆ ನಮ್ಮ ಅಪ್ಪನ ಹತ್ರ ನಾನು ಕೇಳ್ತಾ ಇದ್ದೆ, ಯಾವ್ಯಾವ ಮರಿಗಳು ಮರಿ ಹಾಕುತ್ತೆ ಇದರಲ್ಲಿ ಅಂತ ಕೇಳ್ತಾ ಇದ್ದೆ. ಆಗ ಅವರು ಈ ಮರಿ ಅಂತೇಳಿ ನನಗೆ ತೋರಿಸ್ತಾ ಇದ್ರು. ಆದರೂ ಏನೇ ಹೇಳಿ ಹಳ್ಳಿ ಸೈಡಲ್ಲಿ ಪ್ರಾಣಿಗಳು ಮನೇಲಿದ್ರೆ ಏನೋ ಒಂಥರ ಖುಷಿ ಮತ್ತು ಚೆನ್ನಾಗಿ ಅನಿಸುತ್ತೆ. ನನಗೂ ಮೇಕೆ ಮರಿಗಳು ತುಂಬ ಇಷ್ಟ. ಹಾಗೆ ಮೇಕೆ ಮರಿಗಳಿಗೆ ಹುಷಾರಿಲ್ಲ, ಏನೋ ಕೆಮ್ಮು ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಇಂಜೆಕ್ಷನ್ ಕೊಡ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದರೆ ನಮ್ಮ ನಾಯಿಗಳು ಕೂಡ ಆಟ ಆಡ್ತಾಯಿದ್ವು. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಮನೆ ಕಡೆ ಬರೋಣ ಅಂಥೇಳಿ ಮನೆ ಕಡೆಗೆ ಬರ್ತಾಯಿದ್ದೆ. ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು 10 ಮಿನಿಟ್ಸಲ್ಲಿ ಆಗೋಂಥ ರೆಸಿಪಿ ಪ್ರಿಪೇರ್ ಮಾಡೋಣ ಅಂತೇಳ್ಬಿಟ್ಟು ಮೆಂತ್ಯ ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೆಂತ್ಯ ಬಾತಿಗೆ ಏನೇನು ಬೇಕು ಅಂತೇಳಿ ಆಲ್ರೆಡಿ ನಾನು ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ. ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ನೀವು ಕೂಡ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನು ಇಲ್ಲಿ ಮೊದಲಿಗೆ 6-7 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಖಾರ ಇರೋದ್ರಿಂದ ಅಷ್ಟು ಕಡಿಮೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಹಾಗೆ ಒಂದು ಈರುಳ್ಳಿ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊನೂ ಕೂಡ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಸಿ ಶುಂಠಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗನೂ ಕೂಡ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಮಿಕ್ಸಿ ಜಾರ್ನ ತೊಗೊಂಡಾದ್ಮೇಲೆ ಹಸಿಮೆಣ್ಸಿಕಾಯಿನ ಅದರೊಳಗಡೆ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ನೀವು ಚಕ್ಕೆ ಲವಂಗನೂ ಹಾಕ್ಕೊಳ್ಳಿ. ಹಾಕ್ಕೊಂಡಾಗಿ ನೆಕ್ಸ್ಟ್ ಹಸಿ ಶುಂಠಿನೂ ಹಾಕ್ಕೊಳ್ಳಿ. ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹೆಚ್ಕೊಂಡಿರೋವಂಥ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಾದ ನಂತರ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಪುಡಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸಿಲಿ ಆಡಿಸ್ಕೊಳ್ಳಿ. ಆಡಿಸ್ಕೊಂಡಾದ ನಂತರ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಚಕ್ಕೆ ಲವಂಗನೂ ಹಾಕ್ಕೊಂಡು ಹೆಚ್ಚಿರುವಂತಹ ಟೊಮೊಟೊ ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ ನಂತರ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಬಟಾಣಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಹಾಗೆ ರುಬ್ಬಿರೋಂಥ ಖಾರನೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡು ಅದನ್ನು ತೊಳೆದು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಕುದಿ ಬಂದಾದಮೇಲೆ ಆ ಅಕ್ಕಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಗ್ಲಾಸ್ ಅಕ್ಕಿಗೆ ನೀವು 4 ಗ್ಲಾಸ್ ನೀರನ್ನು ಹಾಕಿ. ನೀವೇನಾದರೂ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅಂತಂದರೆ ನೀವು 6 ಗ್ಲಾಸ್ ನೀರನ್ನು ಹಾಕಬೇಕು. ನಾನು ಇಲ್ಲಿ ಖಾರದಲ್ಲಿರೋ ನೀರನ್ನೇ ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಅದು ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ. ವಿಷಲ್ ಬಂದಾದ ನಂತರ ಅದು ತಣ್ಣಗಾಗೋದಕ್ಕೆ ಬಿಡಿ. ನಂತರ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ರೆಡಿ ಆಯಿತು ಬಿಸಿ ಬಿಸಿಯಾದ ಮೆಂತ್ಯ ಬಾತ್. ನಿಮಗೂ ಕೂಡ ಮೆಂತ್ಯ ಬಾತ್ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ತಿಳಿಸಿ. ಹಾಗೆಯೇ ಇನ್ನೂ ಹೆಚ್ಚು ಕುಕ್ಕಿಂಗ್ ವ್ಲಾಗ್ಸಿಗಾಗಿ ರಂಜಿತಾ ಲೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್.